ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಅದಕ್ಕೋಸ್ಕರ ಬೇಜಾರಲ್ಲಿ ನಮ್ಮ ಶಂಕರಣ್ಣ ಅವರು ನಟಿಸಿರೋ SP ಸಾಂಗ್ಲಿಯಾನ ಸಿನಿಮಾ ನೋಡ್ತಾ ಕೂತಿದ್ದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಂಗ್ಲಿಯಾನ ಆಲ್ವೇಸ್ ಸೂಪರ್ ಹಿಟ್ ಸಿನಿಮಾ. ಆದರೆ ನಾನಿಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಸರ್. ಹೌದು, ಒನ್ ಆಫ್ ದ ಲೆಜೆಂಡ್ ಮ್ಯೂಸಿಕ್ ಮಾಂತ್ರಿಕ ಅವರು. ಈ ಸಿನಿಮಾಗೂ ಕೂಡ ಒಳ್ಳೊಳ್ಳೆ ಸಾಂಗ್ಗಳನ್ನು ನೀಡಿದ್ದಾರೆ. ಆದರೆ ವಿಷಯ ಅದಲ್ಲ, ಈ ಸಿನಿಮಾದ BGM ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈ ಸಿನಿಮಾಗೆ 2 ಮ್ಯೂಸಿಕ್ ಬಾರಿಸಿದ್ದಾರೆ. ಮುಂದೆ ಅದೇ ಮ್ಯೂಸಿಕ್ನ ತಮ್ಮ 2 ಸಿನಿಮಾ ಅಂದರೆ ಪ್ರತಾಪ್ ಮತ್ತು ಅನಂತ ಪ್ರೇಮ ಸಿನಿಮಾಗೆ ಅಳವಡಿಸಿದ್ದಾರೆ. ಪ್ರತಾಪಲ್ಲಿ ಪ್ರೇಮ ಬರಹ ಮತ್ತು ಅನಂತ ಪ್ರೇಮ ಸಿನಿಮಾದಲ್ಲಿ ಪ್ರೇಮವೂ ಬೇಡ ಪ್ರೇಯಸಿ ಬೇಡ, ಈ 2 ಸಾಂಗ್ ಕೂಡ ಸೂಪರ್ ಹಿಟ್ ಸಾಂಗ್ಸ್. ಯಾರಾದರೂ ಹೊಸದಾಗಿ ಸಾಂಗ್ಲಿಯಾನ ನೋಡಿದರೆ ಯಾರು ಗುರು ಯಾವುದೋ ಸಿನಿಮಾ ಮ್ಯೂಸಿಕ್ನ ಇಲ್ಲಿ ಹಾಕೋನೆ ಅನಿಸ್ಬೋದು. ಆದರೆ ಫ್ಯಾಕ್ಟ್ ಏನಪ್ಪ ಅಂದರೆ, ಇದು ಮೊದಲಿಗೆ ಸಾಂಗ್ಲಿಯಾನ ಸಿನಿಮಾದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ನಾನು ಆ 2 ಮ್ಯೂಸಿಕ್ನ ಇಲ್ಲಿ ಪ್ಲೇ ಮಾಡೋ ಹಾಗಿಲ್ಲ, ಯಾಕಂದರೆ ವಿಡಿಯೋ ಕಾಪಿರೈಟ್ ಬೀಳ್ಬೋದು. ಸೊ ಆದ್ದರಿಂದ ಯಾರಿಗೆ ಕುತೂಹಲ ಇದೆಯೋ ದಯವಿಟ್ಟು ಹೋಗಿ SP ಸಾಂಗ್ಲಿಯಾನ ಸಿನಿಮಾವನ್ನು ನೋಡಿ. ಸಿನಿಮಾ ನೋಡಿದ ಹಾಗೆ ಕೂಡ ಆಯಿತು, ಫ್ಯಾಕ್ಟ್ ಚೆಕ್ ಮಾಡಿದ ಕೂಡ ಹಾಗೆ ಆಯಿತು. ನಾನು ಗೂಗಲ್ ಕೂಡ ಮಾಡಿ ನೋಡಿದೆ. ಈ 3 ಸಿನಿಮಾಗಳು ರಿಲೀಸ್ ಆಗಿದ್ದು ಕೂಡ 1990ರಲ್ಲಿ, ಆದರೆ ಮೊದಲು ಬಿಡುಗಡೆಯಾಗಿದ್ದು ಮಾತ್ರ SP ಸಾಂಗ್ಲಿಯಾನ. ಸೊ ಒಬ್ಬ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜಾತ್ರೆ ಮ್ಯೂಸಿಕ್ ಮಾಡಿದ್ದಾನೆ ಅಂತ ಹೇಳೋ ಮೊದಲು ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ಈ ವಿಡಿಯೋ. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಿನಿಮಾಗಳ ಬಗ್ಗೆ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.